ಪ್ರಥಮವಾಗಿ ಈ ಸಭೆಗೆ ಬಂದಂತ ಎಲ್ಲ ಗ್ರಾಮೀಣ ವೈದ್ಯ ಮಿತ್ರರಿಗೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಬಯಸುತ್ತಾ, ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ನಮ್ಮ ಈ ಒಂದು ಕಲಬುರಗಿಯ ನಗರದಲ್ಲಿರ್ತಕ್ಕಂಥ ಏಷ್ಯನ್ ಬಿಸಿನೆಸ್ ಸೆಂಟರ್ ಇರ್ತಕ್ಕಂಥ ಕೇಂದ್ರ ಕಚೇರಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ಎಲ್ಲ ವೈದ್ಯ ಮಿತ್ರರು ಕೂಡ ಜಿಲ್ಲೆಗಳಿಂದ ತಾಲೂಕುಗಳಿಂದ ಅನೇಕ ಇವತ್ತು ನೂರಾರು ವೈದ್ಯ ಮಿತ್ರರನ್ನ ಭಾಗವಹಿಸಿದ್ದಾರೆ. ತುಂಬಾ ಸಂತೋಷದ ವಿಷಯ. ಇವತ್ತು ನಾನು ಈ ಸಭೆ ಕರೆದಂತ ಉದ್ದೇಶವೇನೆಂದರೆ, ಈಗಾಗಲೇ ಸುಮಾರು ವರ್ಷಗಳಿಂದ ಕಾಲಾಂತರದಿಂದ ನಮ್ಮ ವೈದ್ಯ ಮಿತ್ರರು ಇವತ್ತು ಹಳ್ಳಿ ಜನರ ಸೇವೆ ಮಾಡುತ್ತಾ ಬರ್ತಕ್ಕಂಥ ಗ್ರಾಮೀಣ ವೈದ್ಯರಿಗೆ ಇವತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಅವರ ಮೇಲೆ ಒಂದು ಕಿರುಕುಳವನ್ನು ನೀಡತಕ್ಕಂಥ ಕೆಲಸಕ್ಕೆ ಮುಂದಾಡಿದ ಬಲವಾಗಿ ಖಂಡಿಸ್ತಾ ಇದ್ದೀವಿ. ನಾನು ಮಾನ್ಯ ಆರೋಗ್ಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ನಕಲಿ ವೈದ್ಯರು ಅಂತ ಏನು ಹೇಳಕ್ ಬಯಸ್ತಾ ಇದ್ದೀರಿ? ನಕಲಿ ವೈದ್ಯರ ಮತವನ್ನ ಪಡೆದಂತ ನೀವು ನಕಲಿಯರು. ನಕಲಿ ವೈದ್ಯರ ಮತನೇ ತಗೊಂಡಿಲ್ಲ ಅಂತೇಳಿ ಇವತ್ತು ಪ್ರಮಾಣ ಮಾಡಿ ಹೇಳ್ರಿ. ನೀವು ಮಿನಿಸ್ಟರ್ ಆಗಿರಿ, ಸಿಎಂ ಆಗಿರಿ, ನಕಲಿ ವೈದ್ಯರ ಮತವಾದ್ರಾಗ ಅದೇ ಓಟ್ ಯಾಕೆ ತಗೊಂಡ್ರಿ ನಕಲಿ ವೈದ್ಯರದು? ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಕಲಿ ವೈದ್ಯರು ಓಟ್ ಯಾಕೆ ತಗೊಂಡ್ರಿ? ಓಟ್ ಬೇಕಾದ್ರೆ ನಕಲಿ ವೈದ್ಯರು ಬೇಕು. ಅವ್ರ ಮನೆಗೆ ಹೋಗ್ತೀರಿ, ಅವ್ರ ಕೈ ಕಾಲು ಬೀಳ್ತೀರಿ, ಜೋಡಿಸ್ತೀರಿ. ಆರಿಸಿ ಬಂದ್ಬೇಕಾ, ಮಿನಿಸ್ಟರ್ ಆಗ್ಬೇಕಾ, ಮುಖ್ಯಮಂತ್ರಿ ಆಗ್ಬೇಕು, ನಕಲಿ ವೈದ್ಯರ ಯಾಕೆ ಪಟ್ಟ ಕಟ್ತೀರಿ? ಇದನ್ನ ತಾವು ದಯಮಾಡಿ ಕೈ ಬಿಡಬೇಕು. ಈ ಕಿರುಕುಳವನ್ನ ಕೈ ಬಿಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಜನವರಿಯಲ್ಲಿ ನಾವು ಬೆಂಗಳೂರಿನಲ್ಲಿ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತಕ್ಕಂಥ ಹೋರಾಟಕ್ಕೆ ಈ ಮಾಧ್ಯಮ ಮುಖಾಂತರ ನಾನು ಪ್ರತಿ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕದಂತಲ್ಲ, ಆಲ್ ಓವರ್ ಇಂಡಿಯಾ, ಭಾರತ ದೇಶದಂತ ಗ್ರಾಮೀಣ ವೈದ್ಯರಿದ್ದಾರೆ. ಕೊರೋನಾ ಮಹಾಮಾರಿ ಹೆಮ್ಮರದಲ್ಲಿ ಪ್ರಥಮವಾಗಿ ಹಳ್ಳಿ ಜನರ ಬಾಗಿಲಿಗೆ, ಹಳ್ಳಿ ಜನರ ಬೆನ್ನೆಲುಬಾಗಿ ದೇವರ ಸ್ವರೂಪದಲ್ಲಿ ನಿಂತವರು ಗ್ರಾಮೀಣ ವೈದ್ಯರು. ಸರ್, ಇವತ್ತ ನರ್ಸ್ ಇರಲ್ಲ, ಡಾಕ್ಟರ್ಸ್ ಇರಲ್ಲ, ಟೈಮಿಂಗ್ ಇಲ್ಲ, ಗ್ಯಾಸ್ ಸಿಲಿಂಡರ್ ಇಲ್ಲ, ಔಷಧ ಇಲ್ಲ. ಇವತ್ತಿನ ಪ್ರಜಾವಾಣಿ ನೋಡ್ರಿ, ಜಿಮ್ಸ್ ಆಸ್ಪತ್ರೆಯಲ್ಲಿ ಔಷಧಿಗಳಿಲ್ಲ ಅಂತ ಬಂದದ. ಇವತ್ತಿನ ಪ್ರಜಾವಾಣಿ ನೋಡ್ರಿ. ಮತ್ತೆ ಈ ಮಟ್ಟಕ್ಕೆ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಿದ್ದಾಗ ಈ ವೈದ್ಯರು ಯಾವ ತಪ್ಪು? ಹಳ್ಳಿಗಳಲ್ಲಿ ದಾರು ಮಾರ್ತಾರೆ ಮನಿ. ಮೊದಲು ಅದನ್ನು ಕಡಿವಾಣ ಹಾಕ್ರಿ, ಮಟಗ ಕಡಿವಾಣ ಹಾಕ್ರಿ, ಜೂಜಾಟ ಕಡಿವಾಣ ಹಾಕ್ರಿ, ಅಕ್ರಮ ಚಟುವಟಿಕೆಗಳ ಕಡಿವಾಣ ಹಾಕ್ರಿ. ವೈದ್ಯರನ್ನ ಅಕ್ರಮ ಚಟುವಟಿಕೆಗಳು ಮಾಡತ್ತಿಲ್ಲ, ಸೇವೆಯಲ್ಲಿ ತೊಡಗಿದ್ದಾರೆ. ಯಾವ್ದೋ ವೈದ್ಯ ತಪ್ಪು ಮಾಡಿದಕ್ಕೆಲ್ಲ ವೈದ್ಯರ ಮೇಲೆ ಗೂಬೆ ಕೂಡಿಸೋದು ತಪ್ಪು. ನಾನು ಸರ್ಕಾರಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ. ಯಾವ ವೈದ್ಯ ತಪ್ಪು ಮಾಡ್ತಾನೋ ಅಂಥವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ರಿ. ಇದಕ್ಕೆ ಯಾವುದೇ ರೀತಿ ನಮ್ಮ ಅಭ್ಯಂತರ ಇಲ್ಲ. ಹಾಗಾಗಿ ಎಲ್ಲ ವೈದ್ಯರಿಗೆ ಕಿರುಕುಳ ತಪ್ಪು. ಅದಕ್ಕೆ ನಿಮ್ಮ ಕಿರುಕುಳತನ ತಡೆ ಹಿಡೀರಿ. ನಾನು ಮಾನ್ಯ ಆರೋಗ್ಯ ಸಚಿವರಲ್ಲಿ, ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ಮಂಡತನ ಮುಂದುವರೆದ್ರ ಇಡೀ ಕರ್ನಾಟಕದಂತ ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಕೆಲಸಕ್ಕೆ ವೈದ್ಯರು ಇಳಿಬೇಕಂತ ಹೇಳಕ್ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಡಮ. ನಮ್ಮವ್ರು ಯಾಕೆ ಹಿಡಿದಿರ್ತಾರೆ ನಮ್ಗೆ ಇದು ಐಡಿಯಾ ಇಲ್ಲ. ಅಂತ ಪ್ರಸಂಗ ಬಂದ್ರೆ ವಿಚಾರ ಮಾಡ್ತಾರೆ. ಅಖಿಲ ಕರ್ನಾಟಕ ಗ್ರಾಮೀಣ ವೈದ್ಯರ ಸಂಘಕ್ಕೆ, ಅಖಿಲ ಕರ್ನಾಟಕ ಗ್ರಾಮೀಣ ವೈದ್ಯರಿಗೆ, ಗ್ರಾಮೀಣ ವೈದ್ಯರಿಗೆ ದಯಮಾಡಿ ನಾನು ಪ್ರಥಮವಾಗಿ ನಮ್ಮ ಇವತ್ತಿನ ಸಭೆಗೆ ಆಗಮಿಸಿದಂತ ನನ್ನೆಲ್ಲ ಬಂಧುಗಳೇ, ಮತ್ತು ವಿಶೇಷವಾಗಿ ಕೂಡ ಗ್ರ್ಯಾಂಡ್ ಕೇರ್ ಆಸ್ಪತ್ರೆಯ ಈ ಒಂದು ಸಭೆಯಲ್ಲಿ ಈಗಾಗಲೇ ನಮ್ಮ ಸಂಘದ ರಾಜ್ಯ ಗೌರವಾಧ್ಯಕ್ಷರಂತ ಡಾಕ್ಟರ್ ಬಸವರಾಜ ಪಾಟೀಲ್ ಮತ್ತು ಸರ್ ಅವರು ಹೇಳಿದರು ಸವಿಸ್ತಾರವಾಗಿ. ತಾವೆಲ್ಲ ನೋಡಿದ್ರಿ.